ನಮಸ್ಕಾರ, ನಾನು ಬಸವರಾಜ್. ಬಿಡದಿ ಪಾದಯಾತ್ರೆಯ ವಿಚಾರವಾಗಿ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಸಚಿವ ಮಧು ಬಂಗಾರಪ್ಪ ಅವರ ನಡುವೆ ಪ್ರೆಸ್ ಮೀಟ್ನಲ್ಲಿ ಮೈಕ್ ಆನ್ ಆಗಿದ್ದಂತಹ ಸಂದರ್ಭದಲ್ಲಿ ಲೋಕೋಭಿರಾಮವಾಗಿ ರಾಜಕಾರಣದ ಚರ್ಚೆಗಳಾಗ್ತಿರುತ್ತೆ. ಅಂತಹ ಸಂದರ್ಭದಲ್ಲಿ ಬರಬಹುದಾದಂತಹ ಕೆಲವು ಸಂಗತಿಗಳನ್ನು ಸುದ್ದಿ ಮಾಧ್ಯಮಗಳು ಕೂಡ ತಮಗೆ ಬೇಕಾದ ರೀತಿಯಲ್ಲಿ ನರೇಟಿವ್ ಸೆಟ್ ಮಾಡ್ಕೋತವೆ. ವಿಪಕ್ಷಗಳು ಮತ್ತು ಆಯಾಯ ನಾಯಕರ ಹಿತಶತ್ರುಗಳು ಕೂಡ ಅದನ್ನು ಬೇಕಾದ ರೀತಿಯಲ್ಲಿ ತಿರುಚಬಹುದು. ಅದಕ್ಕೆ ಈಗ ನಡೀತಿರುವಂತಹ ಒಂದು ಚರ್ಚೆ ಸಾಕ್ಷಿಯಾಗಿ ಉಳಿಯುತ್ತೆ. ನೋಡಿ, ಇಲ್ಲಿ ನಿಮಗೆ ಎರಡು ಎಕ್ಸಾಂಪಲ್ ಕೊಡಬೇಕಾಗುತ್ತೆ. ಒಂದು ಮಾಸ್ಟರ್ ಕೀ, ಮತ್ತೊಂದು ಕ್ವೀನ್ಸ್ ಗ್ಯಾಂಬಿಟ್. ಚೆಸ್ ಆಟ ಬಲ್ಲವರಿಗೆ ಕ್ವೀನ್ಸ್ ಗ್ಯಾಂಬಿಟ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಮಾಸ್ಟರ್ ಕೀ ಅಂದರೆ ಅಧಿಕಾರದ ಚುಕ್ಕಾಣಿ ಹಿಡಿಲಿಕ್ಕೆ ಒಂದು ಮಾಸ್ಟರ್ ಕೀ ಬೇಕಿರುತ್ತೆ. ಅದು ಮಾಸ್ಟರ್ ಕೀ ಯಾವುದು ಅನ್ನೋದು. ಈಗ ಕ್ವೀನ್ಸ್ ಗ್ಯಾಂಬಿಟ್ ಅಂದರೆ ಏನು, ಮಾಸ್ಟರ್ ಕೀ ಅಂದರೆ ಏನು, ಅವೆಲ್ಲ ನೋಡೋದಕ್ಕೂ ಮುಂಚೆ, ವಿಡಿಯೋದ ಆರಂಭಕ್ಕೂ ಮುಂಚೆ ನೀವು ವಿಜೇಂದ್ರ ಅವರು ಮಧು ಬಂಗಾರಪ್ಪ ಅವ್ರ ಜೊತೆಲಿ ಮಾತಾಡಿದ್ದೇನೋ, ಅಂತರದಲ್ಲಿ ಅವ್ರು ಕೊಟ್ಟಂತಹ ಕ್ಲಾರಿಟಿನೂ ಎಲ್ಲವನ್ನು ನೋಡಿದ್ರಿ. ಹೇಳಿ ಕೇಳಿ ಶಕ್ತಿ ಕೇಂದ್ರ ಶಿವಮೊಗ್ಗ ಸಾಕಷ್ಟು ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ಜಿಲ್ಲೆ. ಅಲ್ಲಿ ಇಬ್ಬರು ಕೂಡ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು. ಒಬ್ಬರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು, ಮತ್ತೊಬ್ಬರು ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಸಚಿವರಲ್ಲೊಬ್ಬರು. ಲೋಕೋಭಿರಾಮವಾಗಿ ಮಾತಾಡಿದ್ದಾರೆ. ಆ ಮಾತು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಧ್ರುವಗಳಲ್ಲಿ ಚರ್ಚೆಗಳಾಗಿರುವಂಥದ್ದು, ಆ್ಯಂಗಲ್ಗಳಲ್ಲಿ. ನೋಡಿ, ನಿಮಗೆ ಇಲ್ಲಿ ಎರಡು ಎಕ್ಸಾಂಪಲ್ ಕೊಡಬೇಕು. ಒಂದು, ಆಗಸ್ಟ್ 3ರಿಂದ ಆಗಸ್ಟ್ 10 ತನಕ 2024ರಲ್ಲಿ ಏನು ಮೈಸೂರು ಚಲೋ ನಡೆಯಿತು. ಆರಂಭದಲ್ಲಿ ಪ್ಲಾನ್ ಮಾಡಿದ್ದು ಬಿ ಜೆ ಪಿ. ಆ ಪ್ಲಾನ್ ಕಾರ್ಯರೂಪಕ್ಕೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ಅಡ್ಡಗಾಲಾಗಿ ನಿಂತಿದ್ದು ಮೈತ್ರಿ ಪಕ್ಷ. ಕಾರಣ ಇಷ್ಟೇ, ವಿಜೇಂದ್ರ ಅವರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸಾಗಬೇಕು, ಒಟ್ಟಿಗೆ ತಪ್ಪಿಲ್ಲ, ಸಾಗಬೇಕು. ಆನಂತರದಲ್ಲಿ ಹೈಕಮಾಂಡ್ ಆದೇಶ ಕೊಡುತ್ತೆ, ಇಲ್ಲ ನೀವು ಒಟ್ಟಿಗೆ ಹೋಗಬೇಕು. ಸಕ್ಸಸ್ ಆಯಿತು, ಮೈಸೂರು ಚಲೋ ಸಕ್ಸಸ್ ಆಯಿತು. ನೋಡಿ, ಕಟ್ ಮಾಡಿದ್ರೆ ನಿಮಗೆ ಬಿಡದಿ ಪಾದಯಾತ್ರೆ ವಿಚಾರದಲ್ಲೂ ಕೂಡ ಹೀಗೆ ಆಗಬೇಕಲ್ವಾ? ಕೇವಲ ಒಂದೇ ಪಕ್ಷದ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರೊಬ್ಬರೇ ಹೋಗ್ತಾರೆ, ಮಾಜಿ ಪ್ರಧಾನಿ ದೇವೇಗೌಡರು ಬಂದಿದ್ರು, ಓಕೆ. ಆದರೆ ಮೈತ್ರಿ ಧರ್ಮ ಫಾಲೋ ಮಾಡೋದೇ ಅನ್ನೋದಾದರೆ ಇಲ್ಲಿ ವಿಜೇಂದ್ರ ಅವರು ಕೂಡ ಇರಬೇಕಿತ್ತು. ಒಂದು, ವಿಜೇಂದ್ರ ಅವರಿಗೆ ಸೂಕ್ತ ಆಹ್ವಾನವನ್ನು ಯಾರೂ ನೀಡಿರಲಿಲ್ವಾ ಅನ್ನೋ ಅನುಮಾನ ಮೂಡುತ್ತೆ. ಅಥವಾ ಎರಡೆರಡು ಸಲ ಈ ಪಾದಯಾತ್ರೆಯ ದಿನಾಂಕಗಳನ್ನು ಬದಲಾಯಿಸಿದ್ಯಾರು, ಯಾಕೆ ಬದಲಾಯಿಸಿದ್ರು? ನೋಡಿ, ಇದನ್ನು ಮೂಲದಿಂದ ನೋಡೋದಾದರೆ ಜುಲೈ 17 ಫ್ರೀಡಮ್ ಪಾರ್ಕಲ್ಲಿ ಬಿ ಜೆ ಪಿ ನಾಯಕರು ಬಿಡದಿ ಯೋಜನೆಯನ್ನು ವಿರೋಧಿಸಿ ರೈತರ ಪರವಾಗಿ ಒಂದು ಪ್ರತಿಭಟನೆಯನ್ನು ನಡೆಸ್ತಾರೆ. ಅವತ್ತು ವಿಜೇಂದ್ರ ಮತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಆ ಪ್ರತಿಭಟನೆ ನಡೆಯುತ್ತೆ. ಬಿಡದಿ ಪಾದಯಾತ್ರೆ ಮಾಡ್ತೀವಿ, ದಿನಾಂಕವನ್ನು JDS ಜೊತೆಯಲ್ಲಿ ಚರ್ಚೆ ಮಾಡಿ ನಿಗದಿಪಡಿಸ್ತೀವಿ ಅಂತ ಹೇಳ್ತಾರೆ ಬಿ ಜೆ ಪಿಯ ನಾಯಕರು, ಇನ್ಕ್ಲೂಡಿಂಗ್ ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು. ಅದಾದ ಮಾರನೇ ದಿನ JDSನ ನಾಯಕರು, ನೋಡಿ, ಸುರೇಶ್ ಬಾಬು ಅವರು ಇರಬಹುದು, ರವಿಕೃಷ್ಣ ರೆಡ್ಡಿ ಅವರು ಇರಬಹುದು, ಇಮಿಡಿಯೇಟ್ ಆಗಿ ಸುದ್ದಿಗೋಷ್ಠಿ ಕರೀತಾರೆ. ಕರೆದು ಅವರೇ 30ನೇ ತಾರೀಕಿನಿಂದ 1ನೇ ತಾರೀಕು ತನಕ ಪಾದಯಾತ್ರೆ ಮಾಡ್ತೀವಿ ಅಂತ ಅವರೇ ಡೇಟ್ ಫಿಕ್ಸ್ ಮಾಡ್ತಾರೆ. ಆದರೆ ಬಿ ಜೆ ಪಿ ಏನು ಹೇಳಿತ್ತು, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇನು ಹೇಳಿದರು, ನಾವು ಒಟ್ಟಿಗೆ ಚರ್ಚಿಸಿ ಒಂದು ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತ ಹೇಳಿದರು. ಆದರೆ ರವಿಕೃಷ್ಣ ರೆಡ್ಡಿ ಮತ್ತು ಸುರೇಶ್ ಬಾಬು ಅವರು ಡೇಟ್ ಫಿಕ್ಸ್ ಮಾಡಿದ್ದು, ಸುದ್ದಿಗೋಷ್ಠಿ ಕರೆದಿದ್ದು ಬಿ ಜೆ ಪಿಯ ಗಮನಕ್ಕೆ ಬಂದಿರೋದಿಲ್ಲ. ಬಿ ಜೆ ಪಿ ನಾಯಕರಿಗೂ ಕೂಡ ಆಘಾತ ಆಗುತ್ತೆ, ಇದೇನಪ್ಪ ಇದು ಹೀಗಾಯಿತು ಅಂತ. ಅಷ್ಟರಲ್ಲಿ ದುರಾದೃಷ್ಟವಶಾತ್ ಜುಲೈ 18ನೇ ತಾರೀಕು ದೇವೇಗೌಡರ ಪತ್ನಿ ಚೆನ್ನಮ್ಮಾಜಿ ಅವರು ನಿಧನರಾಗ್ತಾರೆ. ಆ ನಂತರದಲ್ಲೂ ಕೂಡ ಹೋರಾಟ ರದ್ದಾಗುತ್ತೆ. ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡುವಂತೆ JDS ನಾಯಕರ ಜೊತೆಯಲ್ಲಿ ನಾವು ಮತ್ತೆ ಚರ್ಚಿಸ್ತೀವಿ ಅನ್ನೋ ಮಾತನ್ನು ಎರಡನೇ ಸಲ ಉಲ್ಲೇಖ ಮಾಡಿದ್ದು BY ವಿಜೇಂದ್ರ ಅವರು. ಆದರೆ ಅಲ್ಲಿಯೂ ಕೂಡ ಯಾವುದೇ ಸ್ಪಂದನೆ ಸಿಗಲ್ಲ ಅನಿಸುತ್ತೆ ಆ JDS ಮತ್ತು BJPಯ ಮಧ್ಯೆ. ಏಕಾಏಕಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಆಗಸ್ಟ್ 9, 10, 11 ಬಿಡದಿ ಪಾದಯಾತ್ರೆ ಮಾಡೋದಾಗಿ ಡೇಟ್ ಅನೌನ್ಸ್ ಮಾಡ್ತಾರೆ. ಕನಿಷ್ಠ ಪಕ್ಷ ಮಿತ್ರ ಪಕ್ಷ BJPಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಸಣ್ಣ ಪ್ರಯತ್ನವೂ ಅಲ್ಲಿ ಕಾಣಿಸೋದಿಲ್ಲ. ಅಷ್ಟೇ ಅಲ್ಲ, ಬಿಡದಿ ಹೋರಾಟದ ಕ್ರೆಡಿಟ್ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅನ್ನೋ ಒಂದು ಆತುರದಲ್ಲಿ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು
ಮುಂಚೂಣಿಯಲ್ಲಿ ನಿಂತ್ಕೋತಾರೆ, ತಪ್ಪಿಲ್ಲ. ಆದರೆ ಮೈತ್ರಿ ಧರ್ಮ ಫಾಲೋ ಮಾಡಬೇಕಾದ್ರೆ ಮೈಸೂರು ಚಲೋ ಸಂದರ್ಭದಲ್ಲಿ ಏನಾಯಿತು, BJPಯ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ವಿಜಯೇಂದ್ರ ಅವರ ಪಕ್ಕದಲ್ಲಿ ಸರಿಸಮನಾಗಿ ನಿಲ್ಲಿಸಿ ಹೋರಾಟ ಮಾಡಿಸಿದ್ರು. ಮುಂದಾಳತ್ವದ ಸಾರಥ್ಯವನ್ನು ಸಮವಾಗಿ ಹಂಚಿಕೊಟ್ರು. ಬಿಡದಿ ಪಾದಯಾತ್ರೆಯ ವಿಷಯದಲ್ಲಿ ಸೂಕ್ತ ಆಹ್ವಾನವೂ ಕೂಡ BJP ರಾಜ್ಯಾಧ್ಯಕ್ಷರಿಗೆ ಇರಲಿಲ್ಲ ಅನ್ನುವಂತಹ ವಿಚಾರ ಎಷ್ಟು ಜನಕ್ಕೆ ಗೊತ್ತಿದೆ ನೋಡಿ. ಆ ಇಡೀ ಪಾದಯಾತ್ರೆಯಲ್ಲಿ ಆಯಿತು, ಆಹ್ವಾನ ಇರಲಿಲ್ಲ. ಕೊನೆ ಪಕ್ಷ ಬ್ಯಾನರ್ಗಳಲ್ಲಿ, ಪೋಸ್ಟರ್ಗಳಲ್ಲಿ BJPಯ ಯಾವ ಚಿಹ್ನೆ ಇತ್ತು ಮೈತ್ರಿ ಧರ್ಮ ಫಾಲೋ ಮಾಡ್ತಿದ್ದಾರೆ ಅನ್ನೋದು ಇರಲಿಲ್ಲ. ಇಷ್ಟೆಲ್ಲದರ ಮಧ್ಯೆ ಈಗಲೂ ಕೂಡ ವಿಜೇಂದ್ರ ಅವರು ಹೇಳ್ತಿರುವಂಥದ್ದು, ಅದು JDS ಇರಲಿ BJP ಇರಲಿ, ನಾವು ರೈತರ ಪರವಾಗಿ ಇರುವಂಥವರು, ನಮ್ಮಿಬ್ಬರ ಉದ್ದೇಶ ಗುರಿ ಒಂದೇ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಅದರರ್ಥ ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ಅಂತ. ಭಾನುವಾರನೇ ಮಾಡಬೇಕು ಅಂತ ಹೇಳಿ ಅವ್ರ ಅಪೇಕ್ಷೆ ಇತ್ತು. ಅದಕ್ಕೆ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಪ್ರಕಾರ ನಾನು ನನ್ನ ಕೋಲಾರ ಚಿಕ್ಕಬಳ್ಳಾಪುರ ಹೋಗಿದ್ದೇವೆ. ಮತ್ತೆ ಸಾಂಕೇತಿಕವಾಗಿ ಅಂತ ಹೇಳಿದ ಮೇಲೆ ನಮ್ಮ ಆರ್ ಅಶೋಕರು ನಮ್ಮ ಮುಖಂಡೆಲ್ಲ ಹೋಗಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ದಯವಿಟ್ಟು ಅಂತ ತಿಳ್ಕೊಬೇಡಿ. ಈಗ ರೈತರ ವಿಚಾರದಲ್ಲಿ ನಾವು ಖಂಡಿತ ನಾವು ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿರ್ತೇವೆ. ಈಗ ನೋಡಿ, ಎರಡೇ ಎಕ್ಸಾಂಪಲ್ ತಗೊಂಡ್ರೆ ನಿಜವಾಗಿಯೂ ಮೈತ್ರಿ ಧರ್ಮ ಪಾಲಿಸ್ತಿರುವಂಥದ್ದು ಯಾರು? ಮೈಸೂರು ಚಲೋ ಎಕ್ಸಾಂಪಲ್, ಬಿಡದಿ ಪಾದಯಾತ್ರೆ ಎಕ್ಸಾಂಪಲ್. ಒಂದು ವೇಳೆ JDS ಮತ್ತು BJP ಒಟ್ಟಿಗೆ ಸಾಗಿದ್ದಿದ್ದರೆ ಪಾದಯಾತ್ರೆ ಮಧ್ಯದಲ್ಲಿ ಮೊಟಕಾಗ್ತಿರ್ಲಿಲ್ವೇನೋ, ಸಕ್ಸಸ್ ಆಗ್ತಿತ್ತೋ ಏನೋ ಅನ್ನುವಂತಹ ಚರ್ಚೆಗಳು ಈಗ ಕಾಂಗ್ರೆಸ್ ವಲಯದಲ್ಲೂ ಕೂಡ ಕೇಳಿ ಬರ್ತಿದೆ. ಯಾರೆಲ್ಲ ಬಿಡದಿಯ ಪರವಾಗಿ ಕಾಂಗ್ರೆಸ್ ಒಳಗಡೆ ಇದ್ದಾರೆ, ರೈತರ ಪರವಾಗಿರುವಂತಹ ಕಾಂಗ್ರೆಸ್ನ ನಾಯಕರು, ಅವರು ಮಾತಾಡ್ತಿರುವಂಥದ್ದು, ಒಂದು ವೇಳೆ ವಿಜೇಂದ್ರ ನಿಖಿಲ್ ಕುಮಾರಸ್ವಾಮಿ ಒಟ್ಟಿಗೆ ಬಂದಿದ್ರೆ ಇದು ಹೀಗಾಗ್ತಿರ್ಲಿಲ್ಲ. ಆದರೆ ಡೇಟ್ಗಳ ಏಕಾಏಕಿ ಬದಲಾಗುತ್ತೆ, ಸರಿಯಾದ ಒಂದು ಆಹ್ವಾನ ಇರೋದಿಲ್ಲ, ಅಲ್ಲಿನ ಹೋರಾಟದ ರೂಪುರೇಷೆಗಳನ್ನು ಕೂಡ ಚರ್ಚೆ ಮಾಡೋದಿಲ್ಲ, ಆ ಬ್ಯಾನರ್ಗಳಲ್ಲಿ ಪೋಸ್ಟರ್ಗಳಲ್ಲಿ BJPಯ ಚಿಹ್ನೆ ಇರೋದಿಲ್ಲ. ಮೈತ್ರಿ ಧರ್ಮ ಪಾಲಿಸದೆ ಉಳಿದದ್ದು ಯಾರು ನೋಡಿ? ಇದೆಲ್ಲ ಒಂದು ಕಡೆ ನೋಡಿ. ಈಗ ಇದನ್ನು ವಿಜಯೇಂದ್ರ ಅವರ ವಿರೋಧಿಗಳು, ಅವರ ಹಿತಶತ್ರುಗಳು ಬೇಕಾದ ರೀತಿಯಲ್ಲಿ BJP JDS ಮೈತ್ರಿಗೆ ವಿಜಯೇಂದ್ರ ಅವರು ಅಡ್ಡಿಯಾಗಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ನರೇಟಿವ್ ಸೆಟ್ ಮಾಡಬಹುದು. ಆದರೆ ನೋಡಿ, ಒಂದು ಸತ್ಯ, ಮಾಸ್ಟರ್ ಕೀ ಜಾತ್ಯತೀತ ಜನತಾದಳಕ್ಕೆ ಮಾಜಿ ಪ್ರಧಾನಿ JDS ವರಿಷ್ಠ ದೇವೇಗೌಡರು ಎಂತಹ ಮಾಸ್ಟರ್ ಕೀನೋ ರಾಜ್ಯ BJPಗೆ, ಕರ್ನಾಟಕ BJPಗೆ BS ಯಡಿಯೂರಪ್ಪ ಅನ್ನುವಂತಹ ಮಾಸ್ಟರ್ ಕೀ ಬೇಕೇ ಬೇಕು. ಅವ್ರು ಇಲ್ದಿದ್ರೆ ಆಯ್ತಲ್ಲ, 2 ಸಲ, ಒಂದು ಸಲ 40, ಇನ್ನೊಂದು ಸಲ 66, ಏನಾಯಿತು? ಹಾಗೆ ನೋಡಿದ್ರೆ ವಿಜಯೇಂದ್ರ ಅವರ ಸಖ್ಯ, ಕುಮಾರಸ್ವಾಮಿ ಅವರ ಸಖ್ಯ ಎರಡೂ ಕೂಡ ಈ ಮೈತ್ರಿಗೆ ಅತ್ಯಗತ್ಯ. ನಾನೊಬ್ಬರನ್ನು ಧಿಕ್ಕರಿಸಿ ಹೋಗ್ಬಿಡ್ತೀನಿ, ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ದೇವೇಗೌಡರಿಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ. ಸಹಿಸಿಕೊಳ್ಳದವನು ಸಾಮ್ರಾಟ ಆಗೋದಿಲ್ಲ, ದಕ್ಕಿಸಿಕೊಂಡವರೆಲ್ಲರೂ ಕೂಡ ದಂಗಲ್ ಗೆಲ್ಲೋದಿಲ್ಲ. ಅದರ ಅರ್ಥ ನಾಯಕನಾಗುವವನು ಎಲ್ಲವನ್ನ ಸರಿದೂಗಿಸಿಕೊಂಡು ಎಲ್ಲವನ್ನ ಜೊತೆಗೆ ತಗೊಂಡೋಗುವಂಥವನು ನಾಯಕನಾಗ್ತಾನೆ. ಇಲ್ಲ ನಾನೇ ಮುಂದೆ ಹೋಗಬೇಕು, ಅದು ಬಾಲಿಶತನ, ಚೈಲ್ಡಿಶ್ನೆಸ್ ಆಗತ್ತೆ, ಮಕ್ಕಳಾಟ ಆಗ್ಬಿಡುತ್ತೆ, ನಾನು ಫಸ್ಟ್ ಹೋಗಿದ್ದೆ ಅನ್ನುವಂಥದ್ದು. ನಾನು ಆರಂಭದಲ್ಲಿ ನಿಮಗೆ ಒಂದು ಕ್ವೀನ್ಸ್ ಗ್ಯಾಂಬಿಟ್ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೆ. ಆರಂಭದಲ್ಲೇ ದಾಳವನ್ನು ಉರುಳಿಸಿ, ದಾಳವನ್ನು ತ್ಯಾಗ ಮಾಡಿ ಮುಂದಿನ ಆಟದಲ್ಲಿ ಹಿಡಿತ ಸಾಧಿಸುವಂತಹ ಜಾಣ್ಮೆಯ ಒಂದು ರಣತಂತ್ರ ಕ್ವೀನ್ಸ್ ಗ್ಯಾಂಬಿಟ್ನ ಒಂದು ಮೂಲ ವಿಚಾರ. ಮೈಸೂರು ಚಲೋದಲ್ಲಿ ಇವರು ವಿಜೇಂದ್ರ ಅವರು ಹಾಗೆ ನೋಡಿದ್ರೆ ಸಾಮೂಹಿಕ ನಾಯಕತ್ವಕ್ಕೆ ಬೆಲೆ ಕೊಟ್ಟು ಎಲ್ಲರೂ ಹೋಗೋಣ ಅಂತ ಬಯಸಿದ್ರು. ಬಿಡದಿಯ ವಿಚಾರದಲ್ಲೂ ಅವ್ರು ಒಪ್ಕೋತಿದ್ರು ಏನು? ಹಾಗೆ ನೋಡಿದ್ರೆ ಬಿಡದಿಯ ಹೋರಾಟದ ಕಿಚ್ಚನ್ನು ಜೀವಂತವಾಗಿ ಉಳಿಸಿದ್ದು ಒಬ್ಬ ಹೆಣ್ಣುಮಗಳು, ಪತ್ರಕರ್ತರಾಗಿದ್ದವರು. ಅನಂತರದಲ್ಲಿ ಸಿನಿಮಾ ಅದು ಇದು ಮಾಡ್ಕೊಂಡು ನಿರಂತರವಾಗಿ ಆ ಭಾಗದಲ್ಲಿ ಕೂತು ಹೋರಾಟವನ್ನು ಜೀವಂತವಾಗಿ ಉಳಿಸಿದ್ರು. ಆ ನಂತರದಲ್ಲಿ ಪಕ್ಷ ಅದನ್ನು ಹೈಜಾಕ್ ಮಾಡುವಂತಹ JDS ಮತ್ತು ಈಗ BJP ಒಟ್ಟಿನಲ್ಲಿ ಅವರದ್ದೇ ಪಕ್ಷದ ನಾಯಕರು ಇಲ್ಲಿಗೆ ತಗೊಬಂದಿದ್ದಾರೆ. ಆದರೆ ಒಂದು ಬಿಡದಿಯ ಹೋರಾಟದಂತಹ ಅದ್ಭುತ ಅವಕಾಶವನ್ನು BJP ಮತ್ತು JDS ಜಂಟಿಯಾಗಿ ಮಾಡಬೇಕಿತ್ತು. ಆದರೆ ಆ ಜಂಟಿಯನ್ನು ಒಂಟಿ ಮಾಡಿದ್ದು ಕೆಲವರ
ಸ್ವಾರ್ಥ ಇದ್ದಿರಬಹುದು. ಅಲ್ಲಿ ಈಗ ವಿಜೇಂದ್ರ ಅವರನ್ನು ಒಂದು ನೆಗೆಟಿವ್ ಶೇಡ್ನಲ್ಲಿ ತೋರಿಸ್ತಿರುವಂತಹ ಪ್ರಯತ್ನಗಳಾಗ್ತಿದೆ. ವಾಸ್ತವದಲ್ಲಿ ಮೈಸೂರು ಚಲೋವನ್ನೇ ಒಪ್ಕೊಂಡಂಥವರಿಗೆ ಬಿಡದಿ ಹೋರಾಟದಲ್ಲಿ ಜಂಟಿ ನಾಯಕತ್ವದಲ್ಲಿ ನಡೆಸುವಂತಹ ಹೋರಾಟಕ್ಕೆ ಅವರು ಕೂಡ ಸಹಮತ ವ್ಯಕ್ತಪಡಿಸ್ತಿದ್ರು. ಅವರು ಈಗಲೂ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ. ಆದರೆ ಸೂಕ್ತ ಆಹ್ವಾನವೇ ಇರಲಿಲ್ಲ, ದಿನಾಂಕಗಳೇ ಗೊತ್ತಿರಲಿಲ್ಲ. ಆದರೂ ಮೈತ್ರಿ ಧರ್ಮ ಪಾಲಿಸುವಂತಹ ಹೆಚ್ಚುಗಾರಿಕೆ ದೊಡ್ಡ ಪಕ್ಷವಾಗಿ, ರಾಷ್ಟ್ರೀಯ ಪಕ್ಷವಾಗಿ BJPಗೆ ಇರುತ್ತೆ. ಆ ಕಾರಣಕ್ಕೋಸ್ಕರನೇ ಎಲ್ಲವನ್ನ ಸಹಿಸಿಕೊಂಡು ಎಲ್ಲವನ್ನ ಜೊತೆಯಲ್ಲಿ ತಗೊಂಡು ಹೋಗುವಂತಹ ಪ್ರಯತ್ನಗಳನ್ನು ವಿಜೇಂದ್ರ ಅವರು ಮಾಡ್ತಿದ್ದಾರೆ. ಯಡಿಯೂರಪ್ಪ ಅವ್ರಿಗಿಂತಲೂ ಹೆಚ್ಚಾಗಿ ಹಿತಶತ್ರುಗಳು ವಿಜೇಂದ್ರ ಅವರನ್ನು ಕಾಡ್ತಿರುವಂಥದ್ದು ಸುಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ಒಂದು ಮಾತು ಸತ್ಯ, BJP ಕರ್ನಾಟಕ BJPಯ ಮಾಸ್ಟರ್ ಕೀ ಯಡಿಯೂರಪ್ಪ, ಜಾತ್ಯತೀತ ಜನತಾದಳದ ಮಾಸ್ಟರ್ ಕೀ ದೇವೇಗೌಡರು. ಹಾಗಿದ್ರೆ ಹೇಳಿ, ವಿಜಯೇಂದ್ರ ಅವರ ತಪ್ಪು ಇಲ್ಲಿ ಯಾವುದು? ಕಮೆಂಟ್ ಮಾಡಿ.